ಹಿಂದಿನ ಕಾಲದಲ್ಲಿ ಅಲ್ಲೊಂದು ಗುರುಬೋಧನೆ ನಡೀತಾ ಇರುತ್ತೆ. ಆ ಗುರುಬೋಧನೆಯಲ್ಲಿ ಮಹಿಳೆಯರೆಲ್ಲ ಸೇರಿ ನೆರೆದಿರ್ತಾರೆ. ಅದರಲ್ಲಿ ಒಬ್ಬ ಗುರುಜಿ ಇದ್ದು ಮುಂದೆ ಇರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಎಬ್ಬಿಸ್ಬಿಟ್ಟು, ನೋಡಮ್ಮ ಇಲ್ಲಿ ಕಪ್ಪು ಹಲಿಗೆ ಇದೆ, ಈ ಕಪ್ಪು ಹಲಿಗೆ ಮೇಲೆ ಒಂದು 40 ಹೆಸರನ್ನು ಬರೆಯಮ್ಮ ಅಂತ ಹೇಳ್ತಾನೆ. ಆ ಅಮ್ಮ ಸರಿ ಆಯಿತು ಸ್ವಾಮಿ ಅಂತೇಳಿ ಎದ್ದು ತನ್ನ ಗಂಡ ಮತ್ತು ಮಕ್ಕಳು ಮತ್ತು ಅಕ್ಕ ತಂಗಿಯವರು ಮತ್ತು ಸ್ನೇಹಿತರು, ಬಂಧು ಬಳಗ ಮತ್ತು ಅಕ್ಕಪಕ್ಕದ ನೆರೆಯವರು ಎಲ್ಲರ ಹೆಸರನ್ನು ಬರೀತಾಳೆ. ಬರೆದಾದ ನಂತರ ಸ್ವಾಮೀಜಿ ಏನು ಮಾಡ್ತಾನೆ, ಸರಿ ಅಮ್ಮ ಇದರಲ್ಲಿ ನಿನಗೆ ಯಾರು ಕಷ್ಟ ಅನ್ನಿಸ್ತಾರೆ ಅವರಲ್ಲಿ ಒಂದು 5 ಜನನ ಆಳಿಸಮ್ಮ ಅಂತ ಹೇಳ್ತಾನೆ. ಆ ಅಮ್ಮ 5 ಜನ ಆಳಿಸ್ತಾಳೆ. ಅದೇ ರೀತಿ ಮುಂದುವರಿತೈತೆ. ಮತ್ತು ಇನ್ನೂ 5 ಜನನ ಆಳಿಸಮ್ಮ ಅಂತ ಹೇಳ್ತಾನೆ ಗುರುಜಿ. ಅದೇ ರೀತಿ ಆಳಿಸ್ತಾ ಹೋಗ್ತಾಳೆ. ಕೊನೆಗೆ ಲಾಸ್ಟಿಗೆ 4 ಜನ ಮಾತ್ರ ಉಳಿತಾರೆ. ಆವಾಗ ಸ್ವಾಮೀಜಿ ಹೇಳ್ತಾನೆ, ನೋಡಮ್ಮ ಇದರಲ್ಲಿ ಒಂದು ಹೆಸರು ತೆಗಿಬೇಕಾದ್ರೆ ಯಾರನ್ನ ತೆಗಿತೀಯಮ್ಮ ನೀನು ಅಂತ ಕೇಳ್ತಾನೆ. ಆವಾಗ ಅವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ತಂದೆ ತಾಯಿ ಮಗ ಗಂಡ ಉಳಿದಿದ್ದಾನೆ. ಕಷ್ಟ ಆಗಿ ತನ್ನ ತಂದೆಯ ಹೆಸರನ್ನು ಅಳಿಸ್ತಾಳೆ. ಮತ್ತೆ ಪುನಃ ಸ್ವಾಮೀಜಿ ಇದ್ದು, ನೋಡಮ್ಮ ಇದರಲ್ಲಿ ಇನ್ನೊಂದು ಹೆಸರನ್ನು ಅಳಿಸಮ್ಮ ಅಂತ ಹೇಳ್ತಾನೆ. ತುಂಬ ಕಷ್ಟ ಆಗುತ್ತೆ ಅವಳಿಗೆ. ಆದರೂ ಕೂಡ ತಾಯಿ ಹೆಸರನ್ನು ಅಳಿಸ್ತಾಳೆ. ಅದಾದ ನಂತರ ನೆಕ್ಸ್ಟು ಇನ್ನೊಂದು ಹೆಸರನ್ನು ತೆಗಿಯಮ್ಮ ಯಾರ್ದನ ಅಂತ ಹೇಳ್ತಾನೆ. ಸರಿ ಆಯಿತು ಸ್ವಾಮಿ ಅಂತೇಳಿ ಮಗನ ಹೆಸರನ್ನು ಅಳಿಸ್ತಾಳೆ. ಅವಾಗ ಸ್ವಾಮೀಜಿ ಕೇಳ್ತಾನೆ, ಏನಮ್ಮ ನಿನಗೆ ಹುಟ್ಟಿಸಿ ಜನ್ಮ ಕೊಟ್ಟವರು ತಂದೆ ತಾಯಿಗಳು ಅವ್ರ ಹೆಸರು ತೆಗೆದುಬಿಟ್ಟಿಯ, ಆಮೇಲೆ ನಿನ್ನ ಒಡಲ ಕುಡಿಯವನು ಅವನ ಹೆಸರನ್ನು ತೆಗೆದುಬಿಟ್ಟಿಯ, ಯಾಕೆ ನಿನ್ನ ಗಂಡನ ಯಾಕೆ ಉಳಿಸ್ಕೊಂಡೆಮ್ಮ ಅಂತ ಕೇಳ್ತಾಳೆ. ಆವಾಗ ಮಹಿಳೆ ಹೇಳ್ತಾಳೆ, ನೋಡಿ ಸ್ವಾಮಿ ನನ್ನ ತಂದೆ ತಾಯಿಗಳು ನನ್ನನ್ನು ಬೆಳೆಸಿ ತಮ್ಮ ಜವಾಬ್ದಾರಿಯನ್ನು ಕಳ್ಕೊಂಡಿದ್ದಾರೆ. ಸೊ ಹಂಗಾಗಿ ಅವ್ರ ಹೆಸರನ್ನು ಅಳಿಸಿದೆ ಸ್ವಾಮಿ. ಅದೇ ರೀತಿ ನನ್ನ ಒಡಲ ಕುಡಿ ಅವನು ತಾನು ಬೆಳೆದು ತನ್ನ ಕಾಲ ಮೇಲೆ ನಿಂತ್ಕೊಂಡು ತನ್ನ ಜೀವನವನ್ನು ತಾನು ರೂಪಿಸ್ಕೊಳ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ಮಗನ ಹೆಸರನ್ನು ಅಳಿಸಿದ್ದೀನಿ. ಕೊನೆಗೆ ನನ್ನ ಗಂಡನ ಯಾಕೆ ಉಳಿಸ್ಕೊಂಡಿದ್ದೀನಿ ಅಂದರೆ, ನನ್ನ ಜೀವನದ ಕೊನೆಯವರೆಗೂ ನನ್ನ ಜೊತೆಗೆ ನನಗೆ ಶ್ರೀರಕ್ಷೆ ಆಗಿರೋದು ನನ್ನ ಗಂಡ ಮಾತ್ರ. ಆದ್ದರಿಂದ ನಾನು ನನ್ನ ಗಂಡನ ಉಳಿಸ್ಕೊಂಡಿದ್ದೀನಿ ಸ್ವಾಮಿ ಅಂತ ನೋಡಿ. ನಮ್ಮ ಎಲ್ರಿಗೂ ಅನ್ವಯಿಸ್ತಕ್ಕಂಥ ಒಂದು ಸನ್ನಿವೇಶ ಅಂತ ಭಾವಿಸ್ತೀನಿ. ನಮಸ್ಕಾರ.